ದೀಪಾ ಒಂದು ಪುಟ್ಟ ಮಿಂಚುಹುಳು. ಅವಳು ಕತ್ತಲಿನ ಕಾಡಿನಲ್ಲಿ ವಾಸಿಸುತ್ತಿದ್ದಳು. ಇತರ ಮಿಂಚುಹುಳುಗಳೆಲ್ಲ ನಲಿಯುತ್ತಾ ಪ್ರಕಾಶಮಾನವಾಗಿ ಮಿಂಚುತ್ತಿದ್ದವು. ಆದರೆ ದೀಪಾಗಿ ಕತ್ತಲೆ ಎಂದರೆ ತುಂಬಾ ಭಯ. ಅವಳ ಬೆಳಕು ಯಾವಾಗಲೂ ಮಸುಕಾಗಿತ್ತು. ಅದು ನಾಚಿಕೆಗೆಯ ಪಿಸುಮಾತಿನಂತಿತ್ತು. ಅವಳು ಪ್ರಕಾಶಮಾನವಾಗಿ ಬೆಳಗಲು ಕನಸು ಕಂಡಳು. ಆದರೆ ಭಯ ಅವಳನ್ನು ಹಿಡಿದಿಟ್ಟಿತ್ತು. ಒಂದು ದಿನ ದೀಪಾ ಬುದ್ಧಿವಂತ ಹೂಟ್ ಎಂಬ ವಯಸ್ಸಾದ ಗೂಬೆಯನ್ನು ಭೇಟಿಯಾದಳು. ಹೂಟ್ ಅನೇಕ ಋತುಗಳನ್ನು ಕಂಡಿದ್ದ ಮತ್ತು ಕಾಡಿನ ಎಲ್ಲ ರಹಸ್ಯಗಳನ್ನು ತಿಳಿದಿದ್ದ. ನಿನ್ನ ಬೆಳಕು ಏಕೆ ತುಂಬಾ ದುರ್ಬಲವಾಗಿದೆ, ಪುಟ್ಟ ಮಿಂಚುಹುಳುವೆ? ಹೂಟ್ ಮೃದುವಾಗಿ ಕೇಳಿದರು. ಆ ದೊಡ್ಡ ಕತ್ತಲೆಯ ಭಯದ ಬಗ್ಗೆ ದೀಪಾ ಅವನಿಗೆ ಹೇಳಿದಳು. ಹೂಟ್ ನಕ್ಕರು. ನಿನ್ನೊಳಗೆ ಪ್ರಬಲವಾದ ಬೆಳಕಿದೆ ದೀಪಾ, ನಿನ್ನೊಳಗೆ ಪ್ರಬಲವಾದ ಬೆಳಕಿದೆ ದೀಪಾ, ನೀನು ಧೈರ್ಯವನ್ನು ಕಂಡುಕೊಳ್ಳಬೇಕು. ಅರಣ್ಯ ರಕ್ಷಕನಿಗೆ ಹೂಟ್ ಬಳಿ ಒಂದು ಪ್ರಮುಖ ಪತ್ರವಿತ್ತು. ದಾರಿ ಕತ್ತಲು ಮತ್ತು ಉದ್ದವಾಗಿದೆ ದೀಪಾ, ನೀನು ಈ ಸಂದೇಶವನ್ನ ತಲುಪಿಸಬಲ್ಲಿಯಾ? ದೀಪಾಳ ಹೃದಯ ಬಡಬಡಿಸಿತು. ಇದು ಕಾಡಿನ ಅತ್ಯಂತ ಕತ್ತಲೆಯ ಭಾಗವಾಗಿತ್ತು. ಅವಳು ಹೂಟ್ನ ಮಾತುಗಳನ್ನು ನೆನಪಿಸಿಕೊಂಡಳು. ಧೈರ್ಯವನ್ನು ಕಂಡುಕೊಳ್ಳಿ. ದೀಪಾ ದೀರ್ಘವಾಗಿ ಉಸಿರೆಳೆದುಕೊಂಡು ಒಪ್ಪಿಕೊಂಡಳು. ನಾನು ಪ್ರಯತ್ನಿಸುತ್ತೇನೆ, ಹೂಟ್. ದೀಪಾ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದಳು. ಒದ್ದೆಯಾದ ಭೂಮಿಯ ಹತ್ತಿರ ಹಾರುತ್ತಿದ್ದಳು. ಪ್ರತಿಯೊಂದು ನೆರಳು ಅಡಗಿರುವ ದೈತ್ಯಾಕಾರದಂತೆ ಕಾಣುತ್ತಿತ್ತು. ಇದ್ದಕ್ಕಿದ್ದಂತೆ ಒಂದು ಕಡ್ಡಿಯು ಮುರಿದ ಶಬ್ದ ಕೇಳಿ ಗಾಳಿಯಲ್ಲಿ ನಿಂತುಬಿಟ್ಟಳು. ನನ್ನಿಂದ ಇದು ಸಾಧ್ಯವಿಲ್ಲ, ಅವಳು ಪಿಸುಗುಟ್ಟಿದಳು. ಇದು ತುಂಬಾ ಕತ್ತಲು, ತುಂಬಾ ಭಯಾನಕ. ಆದರೆ ಆ ಕ್ಷಣ ಇದು ತುಂಬಾ ಕತ್ತಲು, ತುಂಬಾ ಭಯಾನಕ. ಆದರೆ ಆ ಕ್ಷಣ ಅವಳಿಗೆ ಹೂಟ್ನ ಚಿನ್ನದ ಕಣ್ಣುಗಳು ಮತ್ತು ಬಲವಾದ ಪ್ರೋತ್ಸಾಹದ ಮಾತುಗಳು ನೆನಪಾದವು. ಅವಳು ತಿರುಗಿ ಕಾರ್ಯವನ್ನು ಮುಗಿಸಲು ದೃಢ ನಿರ್ಧಾರ ಮಾಡಿದಳು. ಇದ್ದಕ್ಕಿದ್ದಂತೆ ದೊಡ್ಡ ನೆರಳಿನ ಆಕಾರವೊಂದು ಅವಳ ಮುಂದೆ ಧುಮುಕಿತು. ಅದು ಛಾಯಾವಡ್ಡಲ್, ಬೃಹತ್ ನೆರಳು ಬಾವಲಿ. ದೀಪಾ ಭಯದಿಂದ ಸಂಪೂರ್ಣವಾಗಿ ಪಾರ್ಶ್ವವಾಯುವಿಗೆ ಒಳಗಾದಳು ಮತ್ತು ಅವಳ ಬೆಳಕು ಸಂಪೂರ್ಣವಾಗಿ ಆರಿಹೋಯಿತು. ಓಹ್, ಕ್ಷಮಿಸಿ, ದೊಡ್ಡ ಬಾವಲಿ ಮೃದುವಾಗಿ ಗೊಣಗಿತು. ನಾನು ಕೇವಲ ಮಾಗಿದ ಮಾವಿನ ಹಣ್ಣನ್ನು ಹುಡುಕುತ್ತಿದ್ದೆ. ದೀಪಾ ಹತ್ತಿರದಿಂದ ನೋಡಿದಳು. ಆ ರಾಕ್ಷಸ ಭಯಾನಕವಾಗಿರ್ಲಿಲ್ಲ, ಕೇವಲ ದೊಡ್ಡದಾಗಿ ಮತ್ತು ಹಸಿದಿತ್ತು. ನಿಜವಾದ ಕತ್ತಲೆ ಹೊರಗಿರಲಿಲ್ಲ, ಅದು ಅವಳು ತನ್ನೊಳಗೆ ಇಟ್ಟುಕೊಂಡಿದ್ದ ಅನುಮಾನವಾಗಿತ್ತು. ಅವಳ ಹೃದಯದಲ್ಲಿ ಧೈರ್ಯ ಅರಳಿದಾಗ ದೀಪಾಳ ಬೆಳಕು ಹಿಂದಿಗಿಂತಲೂ ಪ್ರಕಾಶವಾನವಾಗಿ ಮಿಂಚಿತು. ಅವಳು ಸಂದೇಶವನ್ನು ತಲುಪಿಸಿ ಕಾಡಿನ ಮೂಲಕ ಬೇಗನೆ ಹಾರಿದಳು. ಹೂಟ್ ನಕ್ಕರು. ಅದು ಧೈರ್ಯ ಕೊಡುವ ಪ್ರೀತಿಯ ಬೆಳಕು ಎಂದು ಅವರು ಹೇಳಿದರು.